ಪೆಟ್ರೋಲ್ ಬೆಲೆ 100 ರೂಪಾಯಿ ದಾಟಿದರೆ ಸಾಕು ನಮಗೆ ಬೆವರಿಳಿಯುತ್ತೆ. ಆದರೆ ಅರಬ್ ದೇಶಗಳಲ್ಲಿ ಪೆಟ್ರೋಲ್ ಬೆಲೆ ಒಂದು ವಾಟರ್ ಬಾಟ್ಲಿಗಿಂತ ಕಡಿಮೆ. ಯಾಕೆ ಗೊತ್ತಾ? ಪ್ರಪಂಚದ ಅರ್ಧಕ್ಕಿಂತ ಹೆಚ್ಚು ತೈಲ ಇರೋದ್ರೆ ಆ ಪುಟ್ಟ ಜಾಗದಲ್ಲಿ. ನಮ್ಮ ಭಾರತಕ್ಕೆ ಹೋಲಿಸಿದ್ರೆ ಆ ಜಾಗ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಹಾಗಾದರೆ ಅಲ್ಲಿ ಮಾತ್ರ ಪೆಟ್ರೋಲ್ ಹೇಗೆ ಬಂತು? ನಮ್ಮಲ್ಲಿ ಯಾಕಿಲ್ಲ? ಪ್ರಕೃತಿ ನಮಗೆ ಅನ್ಯಾಯ ಮಾಡ್ತಾ? ಇವತ್ತು ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಡೀ ಪ್ರಪಂಚದ 5% ಭೂಮಿ ಮೇಲೆ ನಿಂತಿರೋ ಈ ದೇಶಗಳು ಜಗತ್ತಿನ 55% ತೈಲನ ಕಂಟ್ರೋಲ್ ಮಾಡ್ತವೆ. ಇಲ್ಲಿ ಭೂಮಿ ಆಗಿದ್ರೆ ಸಾಕು ಬುಗ್ ಅಂತ ಆಯಿಲ್ ಚಿಮ್ಮುತ್ತೆ. ವೆನ್ಜುವೆಲಾದಲ್ಲೂ ಇದೆ, ಅಮೆರಿಕದಲ್ಲೂ ಇದೆ. ಮಿಡಲ್ ಈಸ್ಟ್ ಆಯಿಲ್ ಅಂದರೆ ಚಿನ್ನ ಇದ್ದ ಹಾಗೆ, ತುಂಬ ಪ್ಯೂರ್ ಮತ್ತು ತೆಗೆಯೋದು ತುಂಬ ಈಸಿ. ಅರೇಬಿಕ್ ಶೇಖ್ಗಳು ಇವತ್ತಿಷ್ಟು ಶ್ರೀಮಂತರಾಗಿರೋದಕ್ಕೆ ಕಾರಣ 250 ಮಿಲಿಯನ್ ವರ್ಷಗಳ ಹಿಂದೆ ನಡೆದಿರೋ ಒಂದು ಮ್ಯಾಜಿಕ್. ನಂಬೋಕ್ ಕಷ್ಟ, ಆದ್ರೂ ಇದು ನಿಜ. ಇವತ್ತು ನೀವು ನೋಡ್ತಿರೋ ಆ ಒಣ ಮರುಭೂಮಿ 250 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಸುಂದರವಾದ ಸಮುದ್ರವಾಗಿತ್ತು. ಅದರ ಹೆಸರು ಟೇತಿಸ್ ಸಮುದ್ರ ಅಂತ. ಆ ಬಿಚ್ಚಗಿನ ಸಮುದ್ರದಲ್ಲಿ ಕೋಟ್ಯಾಂತರ ಸೂಕ್ಷ್ಮ ಜೀವಿಗಳು, ಪಾಚಿಗಳು ಬದುಕ್ತಾ ಇದ್ವು. ಅವು ಸತ್ತಾಗ ಸಮುದ್ರದ ತಳ ಸೇರ್ತಿದ್ವು. ಅದರ ಮೇಲೆ ಮರಳು, ಮಣ್ಣಿನ ಪದರಗಳು ಮುಚ್ಚಿ ಒಂದು ನ್ಯಾಚುರಲ್ ಪ್ರೆಷರ್ ಕುಕ್ಕರ್ ತಯಾರಾಗ್ತಾ ಇತ್ತು. ಲಕ್ಷಾಂತರ ವರ್ಷಗಳ ಕಾಲ ಬೆಂದು ಆ ಪಾಚಿಗಳೆಲ್ಲ ಇವತ್ತು ಪೆಟ್ರೋಲ್ ಆಗಿವೆ. ತೀರಾ ನಂಬೋಕ್ ಕಷ್ಟ, ಆದ್ರೆ ಇದೇ ನಿಜವಾದ ಸತ್ಯ. ಇದು ಪ್ರಕೃತಿ. ಬರೀ ತೈಲ ಆದ್ರೆ ಸಾಲದು, ಅದು ಆವಿಯಾಗಿ ಹೋಗ್ಬಾರ್ದು ಅಲ್ವಾ? ಅಲ್ಲಿ ಪ್ರಕೃತಿ ಒಂದು ಇಂಟೆಲಿಜೆಂಟ್ ಕೆಲಸ ಮಾಡ್ತು. ಭೂಮಿಯ ಕಲ್ಲುಗಳು ಬಾಗಿ ಒಂದು ಭದ್ರವಾದ ಮುಚ್ಚಳ ತರ, ಯಾವ ತರ ಅಂದ್ರೆ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನ, ಈ ಶೇಪ್ ತರ ತಯಾರಾದ್ವು. ತೈಲವೆಲ್ಲ ಅದರೊಳಗೆ ಲಾಕ್ ಆಯ್ತು. ಅರಬ್ ದೇಶಗಳಿಗೆ ಸಿಕ್ಕಿದ್ದು ಬರೀ ಆಯಿಲ್ ಮಾತ್ರ ಅಲ್ಲ, ಪ್ರಕೃತಿ ಕೊಟ್ಟ ಒಂದು ದೊಡ್ಡ ಲಾಟರಿ ಅಂದ್ರೆ ತಪ್ಪೇ ಆಗಲ್ಲ ನೋಡಿ. ಈಗ ಮೇನ್ ಪಾಯಿಂಟಿಗೆ ಬರೋಣ. ಭಾರತಕ್ಕೆ ಏನಾಯ್ತು? ನಮ್ಮ ಹತ್ರನೂ ಟೇತಿಸ್ ಸಮುದ್ರ ಇತ್ತು ಅಲ್ವಾ? ಆದ್ರೆ ಭಾರತ ಅಂದು ತುಂಬಾ ಅವಸರ ಮಾಡ್ತು ನೋಡಿ. ನಮ್ಮ ಭೂಖಂಡ ಆಫ್ರಿಕಾದಿಂದ ಬಿಡುಗಡೆಯಾಗಿ ಏಷ್ಯಾ ಕಡೆಗೆ ಬುಲೆಟ್ ಟ್ರೈನ್ಗಿಂತ ಸ್ಪೀಡಲ್ಲಿ ಬಂತು. ಎಷ್ಟು ವೇಗ ಅಂದರೆ ಬಂದು ಡಿಕ್ಕಿ ಹೊಡೆದ ರಭಸಕ್ಕೆ ಇಡೀ ಭೂಮಿ ನಡುಗಿ ಹಿಮಾಲಯ ಪರ್ವತಗಳೇ ಹುಟ್ಟಿದ್ವು. ಈ ಡಿಕ್ಕಿಯಿಂದ ಕೆಳಗಡೆ ಇದ್ದ ಆಯಿಲ್ ಲಾಕರ್ಗಳೆಲ್ಲ ಒಡೆದು ಚೂರಾದ್ವು. ಜೊತೆಗೆ ಜ್ವಾಲಾಮುಖಿಗಳು ಹುಕ್ಕಿ ಬಂದು ಆಯಿಲ್ ಮಾಡೋಕೆ ಬೇಕಿದ್ದ ಎಲ್ಲ ಜೈವಿಕ ರಾಶಿಯನ್ನು ಸುಟ್ಟು ಬೂದಿ ಮಾಡಿದ್ವು. ಅಂದ್ರೆ ನಮಗೂ ಲಾಟ್ರಿ ಹೊಡಿಬೇಕಿತ್ತು, ಆದ್ರೆ ಡಿಕ್ಕಿ ರಭಸಕ್ಕೆ ಲಾಟ್ರಿ ಟಿಕೆಟ್ ಹರಿದು ಹೋಗಿತ್ತು ಅಷ್ಟೇ. ಹಾಗಂತ ನಾವು ಬೇಜಾರು ಮಾಡ್ಕೋಬೇಕಾಗಿಲ್ಲ ರೀ. ಪ್ರಕೃತಿ ನಮ್ಗೆ ಪೆಟ್ರೋಲ್ ಕೊಟ್ಟಿಲ್ದೇ ಇರ್ಬೋದು, ಆದ್ರೆ ವರ್ಷ ಪೂರ್ತಿ ಸಿಗೋ ಸೂರ್ಯನ ಬೆಳಕು ಕೊಟ್ಟಿದೆ. ನಾವು ಎಷ್ಟು ಬೇಗ ಪೆಟ್ರೋಲ್ ಬಿಟ್ಟು ಸೋಲಾರ್ ಮತ್ತು ಎಲೆಕ್ಟ್ರಿಕ್ ಶಿಫ್ಟ್ ಆಗ್ತೀವೋ ಅಷ್ಟು ಬೇಗ ನಾವು ಈ ಅರಬ್ ದೇಶಗಳ ಮೇಲಿನ ಅವಲಂಬನೆಯನ್ನು ನಿಲ್ಲಿಸಬಹುದು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ.